ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಜರ್ನಲ್ ಮತ್ತು ಲೆಡ್ಜರ್ ಬಗ್ಗೆ ಮತ್ತು ಶಾರ್ಟ್ಕಟ್ ಕೀಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಹೇಗೆ ಟ್ಯಾಲಿ ಪ್ರೈಮ್ ಸಾಫ್ಟ್ವೇರಲ್ಲಿ ವರ್ಕ್ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು ಜರ್ನಲ್ ಮತ್ತು ಲೆಡ್ಜರನ್ನು ಓಪನ್ ಇಟ್ಟಿದ್ದೀನಿ, ಜರ್ನಲ್ ಎಂಟ್ರೀಸನ್ನು. ಈಗ ನಾನು ಟ್ಯಾಲಿ ಸಾಫ್ಟ್ವೇರನ್ನು ಓಪನ್ ಮಾಡ್ತೀನಿ. ಸೊ ಟ್ಯಾಲಿ ಸಾಫ್ಟ್ವೇರನ್ನು ಓಪನ್ ಮಾಡಿದ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಇನ್ ಎಜುಕೇಷ್ನಲ್ ಮೋಡ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಕೊಡಬೇಕು. ಸೊ ಕಂಟಿನ್ಯೂ ಇನ್ ಎಜುಕೇಷ್ನಲ್ ಮೋಡ್ ಅಂತ ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಿದೆ. ಸೊ ಈ ಪೇಜಲ್ಲಿ ನಾವು ಈಗ ನಾವೇನು ಮಾಡಬೇಕಂದ್ರೆ, ಫಸ್ಟ್ ಸ್ಟೆಪ್ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ನಾವು ಈ ಟ್ರಾನ್ಸಾಕ್ಷನ್ ಎಲ್ಲ ಜರ್ನಲ್ ಎಂಟ್ರಿ ಲೆಡ್ಜರ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಮಾಡೋದೊಂದು ಕಂಪನಿಗೆ. ಫಸ್ಟಿಗೆ ನಾವು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು. ಕಂಪನಿ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕಂಪನಿ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕೂಡ ಕ್ಲಿಕ್ ಕೊಡ್ಬೋದು, ಇಲ್ಲ ಇಲ್ಲಿ ಟಾಪಲ್ಲಿ ಕೂಡ ಕ್ಲಿಕ್ ಕೊಡ್ಬೋದು. ನಾನೀಗ ಲೆಫ್ಟಲ್ಲಿರೋ ಕಂಪನಿಯಲ್ಲಿ ಶರ್ಟ್ ಕಂಪನಿ ಅಂತ ಆಪ್ಷನ್ ಸಿಗ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಕೊಡ್ತೀನಿ, ಶರ್ಟ್ ಕಂಪನಿ ಅಂತ. ಸೊ ಶರ್ಟ್ ಕಂಪನಿ ಅಂತ ಕೊಟ್ಟು ಎಂಟರ್ ಇಲ್ಲದಿದ್ದರೆ ಅಲ್ಲಿ ಫಸ್ಟ್ ನೇಮ್ ಡಿಸ್ಪ್ಲೇ ಆಗ್ತದೆ ಅಲ್ಲ ಕಂಪನಿದು, ಅದರ ಮೇಲೆ ಕೂಡ ಕ್ಲಿಕ್ ಕೊಡ್ಬೋದು. ಆಗ ನಮಗೆ ಲೋಡ್ ಕಂಪನಿ ಅಂತ ಬರ್ತಿದೆ, ಇಲ್ಲಿ ಕ್ಲಿಕ್ ಕೊಟ್ಟು ಫಸ್ಟ್ ಒನ್ ಕ್ರಿಯೇಟ್ ಕಂಪನಿ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಕೊಡಬೇಕು. ಇಲ್ಲ ನೀವು ಫಸ್ಟ್ ಟಾಪಲ್ಲಿ ಕಂಪನಿಯಲ್ಲೇ ಕ್ರಿಯೇಟ್ ಕಂಪನಿ ಅಂತ ಕೂಡ ಕೊಡ್ಬೋದು. ಕ್ರಿಯೇಟ್ ಕಂಪನಿ ಅಂತ ಕೊಟ್ಟಾಗ ನಮಗೆ ಈ ರೀತಿ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ನಾವು ಕಂಪನಿಗೆ ನೇಮ್ ಕೊಡಬೇಕು. ನಿಮಗೆ ಯಾವ ನೇಮ್ ಬೇಕು ಅದನ್ನು ಕೊಡಿ. ನಾನೀಗ ಇಲ್ಲಿ ನನ್ನ ಚಾನಲ್ ನೇಮ್ ಎ ಲರ್ನಿಂಗ್ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಅಡ್ರೆಸ್, ಸ್ಟೇಟ್ ಅದೆಲ್ಲ ಕೊಡೋದಾದರೆ ಕೊಡ್ಬೋದು, ಆಪ್ಷನಲ್. ಬಟ್ ನೀವು ರಿಯಲ್ ಟೈಮ್ ವರ್ಕಿಂಗಲ್ಲಿ ಮಾಡುವಾಗ ಆಟೋಮ್ಯಾಟಿಕ್ಕಾಗಿ ಸಾಫ್ಟ್ವೇರನ್ನು ಸೆಟ್ ಮಾಡಿರ್ತಾರೆ ಅವರು, ಅದರಲ್ಲೇನು ನೀವು ಚೇಂಜಸ್ ಮಾಡಬೇಕಂತೇನು ಇರೋದಿಲ್ಲ. ಸೊ ಕೊಡೋದಾದರೆ ಕೊಡ್ಬೋದು, ಇಲ್ಲ ಸ್ಕಿಪ್ ಮಾಡಿ ಎಂಟರ್ ಕೊಡ್ತಾ ಬನ್ನಿ. ಎಂಟರ್ ಕೊಡಲಿಕ್ಕೆ ಕಷ್ಟ ಆದರೆ ನಿಮಗೆ ಕಂಟ್ರೋಲ್ ಎ ಅಂತ ಶಾರ್ಟ್ಕಟ್ ಕೀ ಕೂಡ ಕೊಡ್ಬೋದು. ಇಲ್ಲಿ ನಮಗೆ ಈ ರೀತಿ ಫೀಚರ್ಸ್ ಎಲ್ಲ ಸಿಗ್ತದೆ. ನಿಮಗೆ ಇಲ್ಲಿ ನೀವು ಯಾವ ಫೀಚರ್ಸನ್ನು ಕೂಡ ಸೆಟ್ ಮಾಡಬೇಕಂತಿಲ್ಲ, ಎಂಟರ್ ಕೊಡ್ತಾ ಹೋಗಿ. ಇದನ್ನು ನಾನು ನಿಮಗೆ GST ಎಲ್ಲ ಸ್ಟಾರ್ಟ್ ಮಾಡುವಾಗ ಹೇಳ್ತೀನಿ. ಈಗ ಜಸ್ಟ್ ನೀವು ಎಂಟರ್ ಕೊಟ್ಟು ಇಲ್ಲಿ ಕೂಡ ಸ್ಕಿಪ್ ಮಾಡಿ ಎಲ್ಲ ಆಪ್ಷನ್ಸನ್ನು, ಎಂಟರ್ ಕೊಡಿ. ಇಲ್ಲಿ ರಿಜಿಸ್ಟ್ರೇಷನ್ ನೇಮು ಏನು ಬೇಕಾದರೂ ಒಂದು ಏನಾದರೂ ಕೊಡೋದಾದರೆ ಕೊಡಿ. ನಾನೀಗ ಎ ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಇಲ್ಲಿ ಎಂಟರ್ ಕೊಡ್ತಾ ಬನ್ನಿ, ಇಲ್ಲ ಕಂಟ್ರೋಲ್ ಎ ಶಾರ್ಟ್ಕಟ್ ಕೀ ಆಗ ಹೇಳಿದೆಲ್ಲ ಅದೇ. ಈ ರೀತಿ ನಿಮಗೆ ಒಂದು ಪೇಜ್ ಡಿಸ್ಪ್ಲೇ ಆಗ್ತದೆ. ಫೈನಲ್ ಆಗಿ ಅಕ್ಸೆಪ್ಟ್ ಮಾಡಿ ಆದಮೇಲೆ ಎ ಲರ್ನಿಂಗ್ ಅಂತ ನೋಡಿ ಕಂಪನಿ ಕ್ರಿಯೇಟ್ ಆಗಿದೆ, ಇಲ್ಲಿ ಡೇಟ್ ಅದೆಲ್ಲ ಡಿಸ್ಪ್ಲೇ ಆಗ್ತದೆ. ಈಗ ನಾವು ಬುಕ್ಕಲ್ಲಿ ಎಲ್ಲ ಮಾಡುವಾಗ ಫಸ್ಟ್ ಜರ್ನಲ್ ಎಂಟ್ರಿ ಮಾಡ್ತೀವಿ, ಅದಾದಮೇಲೆ ಲೆಡ್ಜರ್ ಎಂಟ್ರಿ ಮಾಡ್ತೀವಲ್ವ. ಇದರಲ್ಲಿ ಉಲ್ಟಾ ಮಾಡಬೇಕು, ಫಸ್ಟ್ ಲೆಡ್ಜರ್ ಮಾಡಿ ಅದಾದಮೇಲೆ ಜರ್ನಲ್ ಎಂಟ್ರಿಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಲೆಡ್ಜರ್ ಎಂಟ್ರಿ ಮಾಡಬೇಕಾದ್ರೆ ಈಗ ನೋಡಿ ಇಷ್ಟು ಲೆಡ್ಜರ್ ಇದೆಯಲ್ಲ, ಇದೆಲ್ಲ ಎಂಟ್ರೀಸನ್ನು ಮಾಡಬೇಕಾದ್ರೆ ಇದು ಜರ್ನಲ್ ಎಂಟ್ರಿ. ಫಸ್ಟ್ ನಾವೀಗ ಲೆಡ್ಜರ್ ಎಂಟ್ರಿಯನ್ನು ಮಾಡ್ತಿದ್ದೀವಿ. ಲೆಡ್ಜರ್ ಎಂಟ್ರಿ ಮಾಡಬೇಕಾದ್ರೆ ನಾವಿಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ, ಅದಕ್ಕೆ ಹೋಗಬೇಕು. ಫಸ್ಟಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ. ಸೊ ಅಲ್ಲಿ ಕ್ರಿಯೇಟ್ ಅಂತ ಕೊಟ್ಟಾಗ ನಮಗೆ ಇಲ್ಲಿ ನೋಡಿ ಇಷ್ಟು ಆಪ್ಷನ್ ಡಿಸ್ಪ್ಲೇ ಆಗ್ತದೆ. ಇಷ್ಟು ಆಪ್ಷನ್ಸಲ್ಲಿ ನಮಗೀಗ ಲೆಡ್ಜರ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ನಾನೀಗ ಲೆಡ್ಜರ್ ಅಂತ ಕ್ಲಿಕ್ ಮಾಡಿದ್ದು. ಸೊ ಫಸ್ಟ್ ಲೆಡ್ಜರ್ ಯಾವುದು, ಬ್ಯಾಂಕ್ ಅಂತ ಇದೆ ಫಸ್ಟ್ ಲೆಡ್ಜರ್. ಅದಕ್ಕೆ ನಾನೀಗ ಇಲ್ಲಿ ನೇಮಲ್ಲಿ ಬ್ಯಾಂಕ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಕೊಟ್ಟು ಅಲ್ಲಿ ಅಲಿಯಸ್ ಏನು ಕೊಡಬೇಡಿ, ಅಂಡರ್ ಅಂತ ಇದೆಯಲ್ಲ, ಅಂಡರಲ್ಲಿ ಬ್ಯಾಂಕ್ ಯಾವ ಗ್ರೂಪಲ್ಲಿ ಬರ್ತದೆ, ಬ್ಯಾಂಕ್ ಗ್ರೂಪಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾನು ಅಂಡರಲ್ಲಿ ಬ್ಯಾಂಕ್ ಅಂತ ಟೈಪ್ ಮಾಡಿ ಇಲ್ಲಿ 3 ಆಪ್ಷನ್ ಸಿಗ್ತದೆ. ಅದರಲ್ಲಿ ನಾನೀಗ ಫಸ್ಟ್ ಆಪ್ಷನ್, ಈಗ ನೋಡಿ ಅಲ್ಲಿ ಸೈಡಲ್ಲಿ 3 ಆಪ್ಷನ್ ಸಿಗ್ತದೆ, ಅದರಲ್ಲಿ ನಾನು ಫಸ್ಟ್ ಆಪ್ಷನ್ ಬ್ಯಾಂಕ್ ಅಕೌಂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಎಂಟರ್ ಕೊಡ್ತಾ ಬನ್ನಿ. ಇಲ್ಲಿ ಕೂಡ ಅಷ್ಟೇ, ಅಕೌಂಟ್ ನಂಬರ್ IFSC ಕೋಡ್ ಕೊಡೋದಾದರೆ ಕೊಡ್ಬೋದು, ಇಲ್ಲ ಸ್ಕಿಪ್ ಮಾಡಿ ಎಂಟರ್, ಇಲ್ಲದಿದ್ದರೆ ಕಂಟ್ರೋಲ್ ಎ ಅಂತ ಶಾರ್ಟ್ಕಟ್ ಕೀ ಕೊಡಿ. ಅಕೌಂಟ್ ನಂಬರ್ IFSC ಕೋಡ್ ಎಲ್ಲ ಇದೆಯಲ್ಲ ಇಲ್ಲಿ, ಅದು ಕೊಡೋದಾದರೆ ಕೊಡ್ಬೋದು. ನೀವು ರಿಯಲ್ ಟೈಮಲ್ಲಿ ಎಲ್ಲ ಎಂಟ್ರೀಸನ್ನು ಮಾಡುವಾಗ ಕೊಡಬೇಕಾಗ್ತದೆ. ಇದರ ನೆಕ್ಸ್ಟ್ ಈಗ ಪರ್ಚೇಸ್ ಅಂತ ಇದೆ. ಅದಕ್ಕೋಸ್ಕರ ನಾನೀಗ ನೇಮಲ್ಲಿ ಪರ್ಚೇಸ್ ಅಂತ ಕೊಡ್ತೀನಿ. ಅದಾದಮೇಲೆ ಅಲಿಯಾಸ್ ಏನಿಲ್ಲ ಎಂಟರ್ ಕೊಟ್ಟು ಅಂಡರ್ ಅಂತ ಇದೆಯಲ್ಲ, ಅಂಡರಲ್ಲಿ ಕೂಡ ಪರ್ಚೇಸ್ ಅಂತ ಕೊಡ್ತಾ ಇದ್ದೀನಿ. ಸೊ ನೀವು 2 ಲೆಟರ್ ನೋಡಿ, ಇಲ್ಲಿ ಪರ್ಚೇಸ್ ಯಾವ ಗ್ರೂಪಲ್ಲಿ ಬರ್ತದೆ, ಪರ್ಚೇಸ್ ಗ್ರೂಪ್ PUR ಅಂತ ಟೈಪ್ ಮಾಡಿದ್ರು, ಅಲ್ಲಿ 3 ಲೆಟರ್ ಟೈಪ್ ಮಾಡಿದರೆ ಬರ್ತದೆ. ನೆಕ್ಸ್ಟ್ ಎಂಟರ್ ಕೊಡ್ತಾ ಬಂದರೆ ಆಯಿತು. ಪರ್ಚೇಸ್ನ ನೆಕ್ಸ್ಟ್ ಯಾವುದಿದೆ, ಪರ್ಚೇಸ್ನ ನೆಕ್ಸ್ಟ್ ಕೃಷ್ಣ ಅಂತ ಇದೆ. ಅದಕ್ಕೀಗ ನಾನು
ನೇಮಲ್ಲಿ ಪರ್ಚೇಸ್ ಅಂತ ಕೃಷ್ಣ ಅಂತ ಟೈಪ್ ಮಾಡ್ತಿದ್ದೀನಿ. ಅಂಡರ್ ಯಾವ ಗ್ರೂಪಲ್ಲಿ ಬರ್ತದೆ? ಕೃಷ್ಣ ನಮಗೆ ಸನ್ರಿ ಕ್ರೆಡಿಟರ್ ಗ್ರೂಪಲ್ಲಿ ಬರ್ತದೆ. ಅದಕ್ಕೆ ನಾನೀಗ ಅಂಡರಲ್ಲಿ ಸನ್ರಿ ಕ್ರೆಡಿಟರ್ ಅಂತ ಅಲ್ಲಿ ನೋಡಿ ಸೈಡಲ್ಲಿ ನಮಗೆ ಸಿಗ್ತದೆ. CR ಅಂತ ಟೈಪ್ ಮಾಡುವಾಗ ಎಂಟರ್ ಕೊಟ್ಟರೆ ಆಯ್ತು. ಇಲ್ಲ ನಿಮಗೆ ಫಸ್ಟಿಂದ ಸನ್ರಿ ಕ್ರೆಡಿಟರ್ ಅಂತ ಫುಲ್ ಬೇಕಾದರೆ ಫುಲ್ ಕೂಡ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಎಲ್ಲ ಎಂಟರ್ ಅಂತ ಕೊಡ್ತಾ ಬನ್ನಿ, ಇಲ್ಲ Ctrl A ಶಾರ್ಟ್ಕಟ್ ಕೀ. ಇಷ್ಟಾದಮೇಲೆ ನೆಕ್ಸ್ಟ್ ಆಪ್ಷನ್ ಯಾವುದಿದೆ? ನೆಕ್ಸ್ಟ್ ನಮಗೆ ರಾಮ್ ಅಂತ ಇದೆ. ಅದಕ್ಕೆ ನಾನು ನೇಮಲ್ಲಿ ರಾಮ್ ಅಂತ ಟೈಪ್ ಮಾಡ್ತೀನಿ. ಅಂಡರಲ್ಲಿ ಸನ್ರಿ ಡೆಟರ್ ಗ್ರೂಪಲ್ಲಿ ಬರ್ತದೆ. ಸೊ DR ಅಂತ ಟೈಪ್ ಮಾಡಿ ಇಲ್ಲಿ ಸನ್ರಿ ಡೆಟರ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಡ್ತಾ ಬಂದರೆ ಆಯಿತು. ಎಂಟರ್. ರಾಮ್ ಕಂಪ್ಲೀಟ್ ಆಯಿತು. ಈಗ ರಾಮ್ ಇದು ನೆಕ್ಸ್ಟ್ ಯಾವ್ದು ಬರ್ತದೆ? ಪರ್ಚೇಸ್ ರಿಟರ್ನ್ ಅಂತ ಬರ್ತದೆ. ಸೊ ಪರ್ಚೇಸ್ ರಿಟರ್ನ್ ಅಂತ ಕ್ರಿಯೇಟ್ ಮಾಡಿ ನೀವು ಹೀಗೆ ಎಲ್ಲ ಎಂಟ್ರೀಸಲ್ಲಿ ನೇಮು ಗ್ರೂಪ್ ಅದನ್ನು ಕೊಡ್ತಾ ಬಂದರೆ ಆಯ್ತು. ಈಗ ಇಲ್ಲಿ ಪರ್ಚೇಸ್ ರಿಟರ್ನ್ ಎಂಟರ್ ಕೊಟ್ಟು ಯಾವ ಗ್ರೂಪಲ್ಲಿ ಬರ್ತದೆ? ಅದು ಪರ್ಚೇಸ್ ಗ್ರೂಪಲ್ಲಿ ಬರ್ತದೆ. ಎಂಟರ್ ಕೊಡ್ತಾ ಬಂದರೆ ಆಯಿತು. ಪರ್ಚೇಸ್ ರಿಟರ್ನ್ ಕಂಪ್ಲೀಟ್ ಆಯಿತು. ಸೇಲ್ಸ್ ರಿಟರ್ನ್ ಸೇಲ್ಸ್ ಗ್ರೂಪಲ್ಲಿ ಬರ್ತದೆ. ಅದಕ್ಕೆ ನಾನು ಸೇಲ್ಸ್ ಅಂತ ಕೊಟ್ಟು ಎಂಟರ್. ಸೇಲ್ಸ್ ರಿಟರ್ನ್ನ ನೆಕ್ಸ್ಟ್ ಈಗ ನಮಗೆ ಸ್ಟ್ಯಾಂಪ್ಸ್ ಅಂತ ಇದೆ. ಸ್ಟ್ಯಾಂಪ್ಸ್ ಸೇಮ್ ನೇಮ್ ಕೊಡೋದು ಗ್ರೂಪ್ ಕೊಡೋದು ಎಂಟರ್ ಅಷ್ಟೇ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಗ್ರೂಪಲ್ಲಿ ಬರ್ತದೆ. Ctrl A ಕೊಟ್ಟೆ. ನೆಕ್ಸ್ಟ್ ರೆಂಟ್ ಅಂತ ಇದೆ. ರೆಂಟ್ ಅಂತ ಟೈಪ್ ಮಾಡಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಂಟರ್. ನೀವು ಹೀಗೆ ಎಲ್ಲವನ್ನು ಕ್ರಿಯೇಟ್ ಮಾಡಿದರೆ ಆಯಿತು. ನೇಮ್, ಅಡ್ವರ್ಟೈಸ್ಮೆಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಷ್ಟು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನಿಮಗೆ. ಜಸ್ಟ್ ನಿಮಗೆ ಲೆಡ್ಜರ್ ಮಾಡಬೇಕಿದ್ರೆ ಕ್ರಿಯೇಟಿಗೆ ಬಂದು ಲೆಡ್ಜರ್ ಅಂತ ತಗೊಂಡು ನೇಮ್ ಮತ್ತು ಗ್ರೂಪನ್ನು ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ಬೇರೆ ಏನು ಚೇಂಜಸ್ ಇಲ್ಲ. ಇಷ್ಟಾದಮೇಲೆ ಬ್ಯಾಕ್ ಹೋಗಬೇಕಾದ್ರೆ ನೀವು ಎಸ್ಕೇಪ್ ಅಂತ ಕ್ಲಿಕ್ ಕೊಡಬೇಕು. ಇಲ್ಲಿ ಆಲ್ಟರ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಕ್ರಿಯೇಟ್ನ ನೆಕ್ಸ್ಟಲ್ಲಿ ಆಲ್ಟರ್ ಅಂತ ಇದೆ ನೋಡಿ, ಅದು ಆಲ್ಟರಲ್ಲಿ ಈಗ ನಿಮಗೆ ಲೆಡ್ಜರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಿದ್ರೆ ಲೆಡ್ಜರ್ ಅಂತ ಕ್ಲಿಕ್ ಕೊಟ್ಟು ಯಾವ ಲೆಡ್ಜರಲ್ಲಿ ನಿಮಗೆ ಚೇಂಜ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರೂಪನ್ನು ಚೇಂಜ್ ಮಾಡಿದರೆ ಆಯಿತು. ಗ್ರೂಪ್ ಎಲ್ಲ ಚೇಂಜ್ ಮಾಡೋದಿದ್ರೆ ಮಾಡಿ ನೆಕ್ಸ್ಟ್ ಎಂಟರ್ ಕೊಡ್ತಾ ಬಂದರೆ ಆಯಿತು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನೀವು ರೆಂಟಿದ್ದು ಗ್ರೂಪನ್ನು ರಾಂಗ್ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ. ನೀವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರೋದನ್ನು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ರೆ ಅದನ್ನು ಚೇಂಜ್ ಮಾಡಬೇಕಿದ್ರೆ ನೀವು ಆಲ್ಟರನ್ನು ಯೂಸ್ ಮಾಡ್ಬೋದು. ಆಲ್ರೆಡಿ ಮಾಡಿಟ್ಟ ಲೆಡ್ಜರನ್ನು ನಿಮಗೆ ಚೇಂಜಸ್ ಮಾಡಬೇಕಿದ್ರೆ ಆಲ್ಟರ್. ಕ್ರಿಯೇಟ್ ಅಂದರೆ ಕ್ರಿಯೇಟ್ ಮಾಡಲಿಕ್ಕೆ, ಆಲ್ಟರ್ ಅಂದರೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡಲಿಕ್ಕೆ. ಸೊ ಇಷ್ಟು ಗೊತ್ತಾದರೆ ಈಗ ನಿಮಗೆ ಲೆಡ್ಜರ್ ಕಂಪ್ಲೀಟ್ ಆಯಿತು. ಲೆಡ್ಜರ್ನ ನೆಕ್ಸ್ಟ್ ನೀವು ಜರ್ನಲ್ ಎಂಟ್ರೀಸನ್ನು ಮಾಡಬಹುದು ಲೆಡ್ಜರ್ ಕ್ರಿಯೇಟ್ ಮಾಡಿ ಆದಮೇಲೆ. ಸೊ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ನೀವು ಇಲ್ಲಿ ಓಚರ್ಸ್ ಅಂತ ಆಪ್ಷನ್ ಇದೆಯಲ್ಲ ಇದಕ್ಕೆ ಬರಬೇಕು. ಓಚರ್ಸ್. ಸೊ ಓಚರ್ಸ್ ಅಂತ ಡಿಸ್ಪ್ಲೇ ಆಗ್ತದೆ ಈ ರೀತಿ. ಇಲ್ಲಿಗ ಪೇಮೆಂಟಲ್ಲಿ ನಮಗೆ ಅಕೌಂಟ್ ಅಂತ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಇಲ್ಲಿ ನಮಗೀಗ 2 ಎಲ್ಲ ಬೇಕಾದರೆ ಅಲ್ಲಿ ನೋಡಿ ಚೇಂಜ್ ಮೋಡ್ ಅಂತ ಆಪ್ಷನ್ ಸಿಗ್ತಾ ಇದೆ. ಅಲ್ಲಿಗೆ ಬಂದು ಇಲ್ಲಿ ಡಬಲ್ ಎಂಟ್ರಿ ಅಂತ ಕೊಡಬೇಕು. ಚೇಂಜ್ ಮೋಡಲ್ಲಿ ಡಬಲ್ ಎಂಟ್ರಿ ಅಂತ. ಓಚರ್ಸಲ್ಲಿ ಪೇಮೆಂಟ್. ಈಗ ನೋಡಿ ನಮಗೆ ಇಲ್ಲಿ ಚೇಂಜ್ ಮೋಡಲ್ಲಿ ಡಬಲ್ ಎಂಟ್ರಿ. ಗೊತ್ತಾಯ್ತಾ? ಈ ರೀತಿ ಬರ್ತದೆ. ಈಗ ಇಲ್ಲಿ ಬೈ ಅಂತ ಇದೆ. ಅದಕ್ಕಿಂತ ಮುಂಚೆ ಈಗ ನಾವು ಫಸ್ಟ್ ಯಾವುದು ಎಂಟ್ರಿ ಅಂತ ನೋಡುವ. ಫಸ್ಟ್ ಎಂಟ್ರಿ F4 ಅಂತ ಇದೆ ಶಾರ್ಟ್ಕಟ್ ಕೀ. ಹೌದಾ? ಫಸ್ಟ್ ಒನ್. ಅದಕ್ಕೆ F4 ಅಂತ ಫಂಕ್ಷನಲ್ ಕೀ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಸೈಡಲ್ಲಿ ನಿಮಗೆ F4 ಅಂತ ಕೂಡ ಕ್ಲಿಕ್ ಕೊಡ್ಬೋದು. F4 ಅಂತ ಕ್ಲಿಕ್ ಕೊಟ್ಟಾಗ ಇಲ್ಲಿ ನೋಡಿ 2 ಅಂತ ಇದೆ. ಸೊ ನಮಗೆ ಜರ್ನಲ್ ಎಂಟ್ರಿಯಲ್ಲಿ ಫಸ್ಟ್ ಕ್ವಶನಲ್ಲಿ 2 ಅಲ್ಲಿ ಏನಿದೆ? ಕ್ಯಾಶ್ ಅಂತ ಇದೆ. ಅದಕ್ಕೆ ನಾವಿಲ್ಲಿ ಕ್ಯಾಶ್ ಅಂತ ಹಾಕಬೇಕು. ಸೊ ಕ್ಯಾಶ್ ಅಂತ ಕೊಡಿ. ಕ್ಯಾಶ್ ಅಂತ ಕೊಟ್ಟು ಎಷ್ಟು ಅಮೌಂಟ್ ಇದೆ ಅಮೌಂಟನ್ನು ನೋಡಿ 10,000 ಅಂತ ಇದೆ. ಸೊ 10,000 ಅಂತ ಕೊಡಬೇಕು. ಇಲ್ಲಿ 10,000 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಕೊಟ್ಟು ಇಲ್ಲಿ ಬೈ ಅಂತಿದೆ ಅಲ್ಲ, ಇಲ್ಲಿ ಟೈಪ್ ಮಾಡಬಾರ್ದು ನಾವು, ಆಗ ಅಲ್ಲೇ ಟೈಪ್ ಆಗ್ತದೆ. ಎಂಟರ್ ಕೊಟ್ಟು ನೆಕ್ಸ್ಟೇ ಟೈಪ್ ಮಾಡಬೇಕು. ಇಲ್ಲಿಗೆ ಬೈಯಲ್ಲಿ ನಮಗೆ ಬ್ಯಾಂಕ್ ಅಂತ ಇದೆ ನೋಡಿ, ಇಲ್ಲಿ ಬ್ಯಾಂಕ್ ಅಂತ ಇದೆ ಬೈಯಲ್ಲಿ. ಅದಕ್ಕೆ ನಾನೀಗ ಅಲ್ಲಿ ಬ್ಯಾಂಕ್ ಅಂತ ಟೈಪ್ ಮಾಡ್ತೀನಿ. ಬ್ಯಾಂಕ್ ಅಂತ
ಮತ್ತು ಈ ರೀತಿ ಬರ್ತದಲ್ಲ, ಇಲ್ಲಿ ಎಂಟರ್ ಕೊಡ್ತಾ ಬನ್ನಿ. ಒಂದು ವೇಳೆ ನಿಮಗೆ ಟೈಪ್ ಮಾಡೋದಾದರೆ ಮಾಡ್ಬೋದು ಏನಾದರೂ, ಅಂದರೆ 2000 ಇದ್ದು ಎಷ್ಟು ನೋಟ್ ಇದೆ, 1000 ಇದ್ದು 500 ಎಷ್ಟು ನೋಟ್ ಇದೆ, ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಇಲ್ಲಿ ನರೇಷನ್ ಅಂತ ಆಪ್ಷನ್ ಸಿಗ್ತಾ ಇದೆ. ನರೇಷನ್ ಏನಿದೆ, ಬೀಯಿಂಗ್ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಇದೆ. ಅದಕ್ಕೆ ನಾವಿಲ್ಲಿ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಟೈಪ್ ಮಾಡಬೇಕು, ಪೇಯ್ಡ್ ಇಂಟು ಬ್ಯಾಂಕ್ ಅಂತ. ಆಮೇಲೆ ಎಂಟರ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಎಂಟರ್ ಕೊಡ್ತಾ ಬನ್ನಿ, ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಈಗ F9 ಅಂತ ಶಾರ್ಟ್ಕಟ್ ಕೀ ಇದೆ. ಇಲ್ಲಿಗ F9 ಅಂತ ಪ್ರೆಸ್ ಮಾಡಿ. F9 ಪ್ರೆಸ್ ಮಾಡುವಾಗ ಈ ರೀತಿ ಬರ್ತದೆ. ಇಲ್ಲಿ ಕೂಡ ಈಗ ನಾವು ಮೋಡನ್ನು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮೋಡ್ ಅಂತ ಕೊಟ್ಟು ನೆಕ್ಸ್ಟ್ ಆ್ಯಸ್ ಓಚರ್ ಅಂತ ಕೊಡಬೇಕು. ಇಲ್ಲಿ 3 ಆಪ್ಷನ್ ಸಿಗ್ತದೆ. ಅಲ್ಲಿ ನೀವು ಆ್ಯಸ್ ಓಚರ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಬೈ 2 ಆಪ್ಷನ್ ಸಿಗ್ತದೆ. ಎಂಟರ್ ಕೊಟ್ಟು 2 ಅಲ್ಲಿ ಏನು ಬರ್ತದೆ, 2 ಅಲ್ಲಿ ಕೃಷ್ಣ ಅಂತ ಇದೆ. ಅದಕ್ಕೆ ನಾವಿಲ್ಲಿ ಕೃಷ್ಣ ಅಂತ ಕೊಡಬೇಕು. ಕೊಟ್ಟು ಎಂಟರ್ ಕೊಡ್ತಾ ಬಂದರೆ ಆಯಿತು. ಇಲ್ಲಿ ಕೂಡ ಏನು ಚೇಂಜಸ್ ಇಲ್ಲ. ಎಂಟರ್ ಕೊಡಬೇಕು. ಅಮೌಂಟ್ ಎಷ್ಟು ಅಂತ ನೋಡಿ. ಅಮೌಂಟು 2000 ಅಂತ ಕೊಟ್ಟು ಇಲ್ಲಿ ಆನ್ ಅಕೌಂಟ್ ಅಂತ ಕೊಡಬೇಕಂದ್ರೆ ಯಾರ ಅಕೌಂಟಲ್ಲಿ, ಕೃಷ್ಣನ ಅಕೌಂಟಲ್ಲಿ. ಅದಕ್ಕೆ ಆನ್ ಅಕೌಂಟ್ ಅಂತ ಕೊಟ್ಟು ಎಂಟರ್ ಕೊಟ್ಟು ಇಲ್ಲಿ ಬೈಯಲ್ಲಿ ಪರ್ಚೇಸ್ ಅಂತ ಕೊಡಬೇಕು. ಪರ್ಚೇಸ್ ಅಂತ ಕೊಟ್ಟು ಎಂಟರ್ ಕೊಟ್ಟು ನೆಕ್ಸ್ಟ್ ನರೇಷನನ್ನು ಕೊಡಬೇಕು, ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಅಂತ. ಇದೇ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಬಂದರೆ ಆಯಿತು. ಫಸ್ಟ್ ಶಾರ್ಟ್ಕಟ್ ಕೀ, ಆಮೇಲೆ 2 ಇದ್ದರೆ 2 ಅಲ್ಲೇನಿದೆ, ಬೈ ಇದ್ದರೆ ಬೈಯಲ್ಲಿ ಏನಿದೆ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಸೇಲ್ಸ್. ಚೇಂಜ್ ಮೋಡ್ ಕೊಟ್ಟು ಆ್ಯಸ್ ಓಚರ್ ಕೊಡ್ತೀನಿ. ಅದಾದಮೇಲೆ ಬೈಯಲ್ಲಿ ಈಗ ರಾಮ್ ಅಂತ ಇದೆ, ಅದಕ್ಕೆ ನಾನಿಲ್ಲಿ ರಾಮ್ ಅಂತ ಕೊಡ್ತಿದ್ದೀನಿ. ಎಂಟರ್ ಕೊಟ್ಟು ಇಲ್ಲಿ ಕೂಡ ಎಂಟರ್ ಕೊಡ್ತಾ ಬರಬೇಕು. ಇಲ್ಲಿ ಕೂಡ ಎಂಟರ್. ಡೆಬಿಟಲ್ಲಿ ಎಷ್ಟಿದೆ, ಆನ್ ಅಕೌಂಟ್ ಎಂಟರ್. ಇಲ್ಲಿ ಸೇಲ್ಸ್ ಅಂತ ಕೊಡಬೇಕು. ಈಗ ಇಲ್ಲಿ ನೋಡಿ, ನಾನು ಸೇಲ್ಸ್ ರಿಟರ್ನ್ ಅಂತಿದೆ, ಅಂದರೆ ಸೇಲ್ಸ್ ಅಂತ ನನಗೆ ಕ್ರಿಯೇಟ್ ಮಾಡಲಿಕ್ಕೆ ಮರ್ತೋಗಿದೆ. ಸೊ ಒಂದು ವೇಳೆ ನಿಮಗೇನಾದರೂ ಮರ್ತೋಗಿದ್ರೆ ಕ್ರಿಯೇಟ್ ಮಾಡೋದು, ನೀವು ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಅದು ಕೂಡ ಕೊಡ್ಬೋದು. ಇಲ್ಲಾಂದರೆ Alt+C ಅಂತ ಶಾರ್ಟ್ಕಟ್ ಕೀ ಕೂಡ ಪ್ರೆಸ್ ಮಾಡ್ಬೋದು. Alt+C ಅಂತ, ಇಲ್ಲ ಕ್ರಿಯೇಟ್ ಅಂತ ಕೂಡ ಕೊಟ್ಟು ಸೇಲ್ಸ್ ಅಂತ ಕ್ರಿಯೇಟ್ ಮಾಡ್ಬೋದು. ಸೇಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಅದರ ಗ್ರೂಪ್ ಯಾವುದು ಬರ್ತದೆ ಅದನ್ನು ಕೊಟ್ಟು ಎಂಟರ್ ಕೊಡ್ತಾ ಬರಬೇಕು. ಇಲ್ಲಿ ಕೂಡ ಎಂಟರ್. ಇಲ್ಲಿ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಅಂತ ಕೊಡಬೇಕು. ನೆಕ್ಸ್ಟ್ ಎಂಟ್ರಿ F7 ಫೋರ್ತ್ ಒನ್, ಪರ್ಚೇಸ್ ರಿಟರ್ನ್ ಇಲ್ಲ, ಸೇಲ್ಸ್ ರಿಟರ್ನ್ ಅಂತ. F7 ಕೊಟ್ಟು ಬೈಯಲ್ಲಿ ಈಗ ಕೃಷ್ಣ ಅಂತ ಇದೆ, ಅಮೌಂಟ್ ಹಾಕಬೇಕು. ಆನ್ ಅಕೌಂಟ್ ಪರ್ಚೇಸ್ ರಿಟರ್ನ್ ಅಂತ ಕೊಡಬೇಕು. ಪರ್ಚೇಸ್ ರಿಟರ್ನ್ ಕೊಟ್ಟು ಅಮೌಂಟ್ ಹಾಕಿ ನೆಕ್ಸ್ಟ್ ನರೇಷನ್ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಒನ್ F7 ಅದು ಕೂಡ, ಅದರಲ್ಲಿ ಡೆಬಿಟಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬರ್ತಿದೆ. ಇಲ್ಲೀಗ F7 ಪ್ರೆಸ್ ಮಾಡ್ತೀನಿ. F7 ಪ್ರೆಸ್ ಮಾಡಿ ಇಲ್ಲಿ ಸೇಲ್ಸ್ ರಿಟರ್ನ್ ಎಂಟರ್, ಅಮೌಂಟ್ ಕೊಡಬೇಕು 5000 ಅಂತ. ಎಂಟರ್ ಕೊಟ್ಟು ಇಲ್ಲಿ ರಾಮ್ ಅಂತ ಕೊಡಬೇಕು. ಆನ್ ಅಕೌಂಟ್ ನೆಕ್ಸ್ಟ್ ನರೇಷನ್ ಕೊಡಬೇಕು, ಬೀಯಿಂಗ್ ರಿಟರ್ನ್ಡ್ ಗೂಡ್ಸ್ ಎಂಟರ್. ನೆಕ್ಸ್ಟ್ ಸ್ಟ್ಯಾಂಪ್ಸ್. ಇದೇ ರೀತಿ ನೀವು ಕೂಡ ಎಲ್ಲ ಎಂಟ್ರೀಸನ್ನು ಮಾಡ್ತಾ ಬಂದರೆ ಆಯಿತು. F5 ಅಂತ ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿ ಸ್ಟ್ಯಾಂಪ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಅಮೌಂಟ್ ಕೊಡಬೇಕು 100 ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ರೆಡಿಟಲ್ಲಿ ಕ್ಯಾಶ್ ಅಂತ ಕೊಟ್ಟು ಎಂಟರ್, ನರೇಷನ್ ಎಂಟರ್, ಬೀಯಿಂಗ್ ಬಾಟ್ ಸ್ಟ್ಯಾಂಪ್ಸ್. ಇಲ್ಲೀಗ F9, ಇಲ್ಲಿ ಕೂಡ ಅಷ್ಟೇ ಚೇಂಜ್ ಮೋಡ್ ಕೊಡಬೇಕು. ಇಲ್ಲಿ ಆ್ಯಸ್ ಓಚರ್ ಕೊಟ್ಟು 2 ಫೀಲ್ಡಲ್ಲಿ ಕ್ಯಾಶ್, ಅಮೌಂಟ್ ಎಷ್ಟಂತ ನೋಡ್ಕೊಳ್ಳಿ. ಇದನ್ನೆಲ್ಲ ಸ್ಕಿಪ್ ಮಾಡಿ ಆಪ್ಷನ್ಸನ್ನು. ಅಮೌಂಟು
500 ಅಂತ ಇದೆ, 500 ಅಂತ ಟೈಪ್ ಮಾಡಿ. being purchased. ನೆಕ್ಸ್ಟ್ ಒನ್ ಸೇಲ್ಸ್ ಇದ್ದಿದೆ. ಸೊ ಇಲ್ಲಿ ಕೂಡ ಮೋಡನ್ನು ಚೇಂಜ್ ಮಾಡ್ಕೊಳ್ಳಿ, ಆ್ಯಸ್ ಓಚರ್ ಅಂತ ಕೊಡಿ. ಆ್ಯಸ್ ಓಚರ್ ಕೊಟ್ಟು ಸೇಲ್ಸ್ ಅಂತ ಇಲ್ಲಿ ಕ್ಯಾಶ್, ಸೇಲ್ಸ್ ಅಮೌಂಟ್ ಎಷ್ಟು ಅಂತ ಕೊಡಿ, 4000. ಅದಾದಮೇಲೆ ಸೇಲ್ಸ್, ಎಂಟರ್ 400. F5 ಇಲ್ಲಿ ರೆಂಟ್ ಅಂತ ಕೊಡಬೇಕು. F5 ಪ್ರೆಸ್ ಮಾಡಿ. ಬೈಯಲ್ಲಿ ರೆಂಟ್ 8000 ಅಂತ ಕ್ಯಾಶ್ ಇದೆ. ಎಂಟರ್ ಕ್ಯಾಶ್, ಕ್ಯಾಶ್ ಕೊಟ್ಟು ನೆಕ್ಸ್ಟ್ ಬೀಯಿಂಗ್ ರೆಂಟ್ ಪೇಯ್ಡ್ ಅಂತ ನರೇಷನ್ ಹಾಕಿ ನೆಕ್ಸ್ಟ್ ಎಂಟರ್ ಕೊಟ್ಟರೆ ಆಯಿತು. ಈಗ ಇಷ್ಟು ಕಂಪ್ಲೀಟ್ ಆದಮೇಲೆ ನಮಗೆ ಡೇ ಬುಕ್ಕನ್ನು ಚೆಕ್ ಮಾಡಬೇಕು ನಾವು, ಅಂದರೆ ಎಸ್ಕೇಪ್ ಕೊಡಬೇಕು. ನಿಮಗೆ ಪೇಜ್ ಅಪ್ ಅಂತ ಕೀಬೋರ್ಡಲ್ಲಿ ಆಪ್ಷನ್ ಇದೆಯಲ್ಲ, ಕೀ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ಪ್ರೀವಿಯಸ್ ಎಂಟ್ರೀಸನ್ನು ಚೆಕ್ ಮಾಡ್ಬೋದು. ಪೇಜ್ ಡೌನ್ ಅಂದರೆ ನೆಕ್ಸ್ಟ್ ಎಂಟ್ರಿಗೆ ಬರ್ತದೆ. ಸೊ ಇದೆರಡು ಕೀಯನ್ನು ನಾವು ಪ್ರೀವಿಯಸ್ ಒನ್ ಮತ್ತು ನೆಕ್ಸ್ಟ್ ಒನ್ನನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಪೇಜ್ ಅಪ್ ಮತ್ತು ಪೇಜ್ ಡೌನ್. ಇದಲ್ಲದೆ ನಿಮಗೆ ಎಸ್ಕೇಪ್ ಕೊಟ್ಟರೆ ಡೇ ಬುಕ್ ಅಂತ ಆಪ್ಷನ್ ಸಿಗ್ತದೆ ಇಲ್ಲಿ. ಸೊ ಡೇ ಬುಕ್ ಅಂದರೆ ಮಾಡಿದ್ದೆಲ್ಲ ಎಂಟ್ರೀಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಏನಾದರೂ ಚೇಂಜಸ್ ಬೇಕಾದರೆ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟು ಚೇಂಜಸ್ ಮಾಡಿದರೆ ಆಯಿತು. ಇಲ್ಲಿ ಡೇ ಬುಕ್ ಡಿಸ್ಪ್ಲೇಯಲ್ಲಿ ಡೇ ಬುಕ್ ಅಂತ. ಅದಾದಮೇಲೆ ನೆಕ್ಸ್ಟ್ ಒನ್, ಈಗ ಇಲ್ಲಿ ಕೂಡ ನೀವು ಬ್ಯಾಕ್ ಹೋಗಬೇಕಂದ್ರೆ ಎಸ್ಕೇಪ್ ಅಂತಲೇ ಕೀಯನ್ನು ಪ್ರೆಸ್ ಮಾಡಬೇಕು. ಎಸ್ಕೇಪ್ ಯೂಶ್ವಲ್ ನಾವು ಎಲ್ಲದರಲ್ಲಿ ಬ್ಯಾಕ್ ಹೋಗಲಿಕ್ಕೇನೆ. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಆಪ್ಷನ್ ಇದೆಯಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡಿ. ಇಲ್ಲಿಗ ಲ್ಯಾಬಿಲಿಟಿ ಸೈಡ್ ಕೂಡ 12,200 ಇದೆ, ಎಸೆಟ್ ಸೈಡ್ ಕೂಡ 12,200 ಇದೆ. ಸೊ ಇದೆರಡು ಕಡೆ ಕೂಡ ಟ್ಯಾಲಿ ಆಗಿದ್ದರೆ ನೀವು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇಷ್ಟು ಗೊತ್ತಾದರೆ ನಿಮಗೆ ಜರ್ನಲ್ ಆ್ಯಂಡ್ ಲೆಡ್ಜರ್ ಅಂದರೆ ಟ್ಯಾಲಿ ಪ್ರೈಮಲ್ಲಿ ಹೇಗೆ ಜರ್ನಲ್ ಆ್ಯಂಡ್ ಲೆಡ್ಜರ್ ಮಾಡೋದಂತ ಗೊತ್ತಾಯ್ತಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ವೆಂಟರಿ ಆಪ್ಷನ್ಸನ್ನು ಹೇಳಿಕೊಡ್ತೀನಿ. ಇನ್ವೆಂಟರಿ ಅಂದರೆ ಐಟಮ್ಸನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು ಅದರ ಬಗ್ಗೆ ಹೇಳಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.